ಆರನೇ ಅಧ್ಯಾಯದ 8ನೇ ಶ್ಲೋಕ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥಃ ವಿಜಿತೇಂದ್ರಿಯಃ ಯುಕ್ತಃ ಇತಿ ಉಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಅಂದ್ರೆ ಯಾರು ಯೋಗಿ, ಯೋಗಿ ಅಂದ್ರೆ ಸಾಧಕ, ಯಾರು ಸಾಧಕ, ಅವನನ್ನು ಗುರುತಿಸುವ ಕ್ರಮ ಹೇಗೆ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಇದು ಒಂದಾಗಿರಬೇಕು. ಜ್ಞಾನ ವಿಜ್ಞಾನಗಳಿಂದ ತೃಪ್ತನಾಗಿರಬೇಕು. ಕೂಟಸ್ಥ, ಆಕಾಶದಂತೆ ವಿಕಾರರಹಿತನಾಗಿರಬೇಕು. ವಿಜಿತೇಂದ್ರಿಯ, ವಿಶೇಷವಾಗಿ ಇಂದ್ರಿಯಗಳನ್ನ ಗೆದ್ದವನಾಗಿರಬೇಕು. ಸಮಲೋಷ್ಟಾಶ್ಮ ಕಾಂಚನ, ಲೋಷ್ಟ ಅಶ್ಮ ಕಾಂಚನ ಇದೆಲ್ಲವನ್ನೂ ಕೂಡ ಸಮಾನವಾಗಿ ಕಾಣುವವನಾಗಿರಬೇಕು. ಅಂದ್ರೆ ಲೋಷ್ಟ ಅಶ್ಮ ಕಾಂಚನ ಅಂತ ಹೇಳಿದ್ರೆ, ಲೋಷ್ಟ ಶಬ್ದಕ್ಕೆ ಒಂದು ಮಣ್ಣಿನ ಹೆಂಟೆ ಅಂತ ಅರ್ಥ, ಮಣ್ಣಿನ ಮುದ್ದೆ. ಅಶ್ಮ ಅಂತ ಹೇಳಿದ್ರೆ ಮುತ್ತು, ಇದೆಲ್ಲವೂ ಕೂಡ ಮುತ್ತು ರತ್ನ ಹವಳೆಲ್ಲವೂ ಕೂಡ ಅಶ್ಮ. ಕಾಂಚನ ಅಂದ್ರೆ ಬಂಗಾರ. ಮಣ್ಣಿನ ಮುದ್ದೆಗೂ ಒಂದು ಬಂಗಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆ ತರ ಕಾಣತಕ್ಕಂಥವನು ಯಾರೋ ಅವನೇ ಯೋಗಿ, ಅವನೇ ಸಾಧಕ ಅಥವಾ ಯೋಗಾನುಷ್ಠಾನ ನಿರತ ಎಂಬುದಾಗಿ ಅರ್ಥ. ಒಂದೊಂದೇ ಪದಗಳ ಅರ್ಥವನ್ನ ವಿಚಾರ ಮಾಡ್ತಾ ಹೋಗೋಣ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ತೃಪ್ತಾತ್ಮ, ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ. ಮನಸ್ಸಿಗೆ ಒಂದು ತೃಪ್ತಿ ಇರಬೇಕು, ಸಂತೃಪ್ತವಾದ ಮನಸ್ಸು ಅಂತ ಹೇಳ್ತೀವಲ್ಲ. ಯಾರದ್ದು ಸಂತೃಪ್ತವಾದ ಮನಸ್ಸು? ಹೇಗೆ ಮನಸ್ಸು ಸಂತೃಪ್ತವಾಗತ್ತೆ ಅಂದ್ರೆ, ನಾವೇನೇನೋ ಆಸ್ತಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸ್ಥಾನಮಾನ ಗಳಿಸುವುದರಿಂದ ಮನಸ್ಸಿಗೆ ಎಂದಿಗೂ ತೃಪ್ತಿ ಅಂತ ಇಲ್ವೇ ಇಲ್ಲ. ಒಂದು ಪಡೆದರೆ ಮತ್ತೊಂದರ ಬಯಕೆ, ಮತ್ತೊಂದರ ಪಡೆದರೆ ಮಗದೊಂದರ ಬಯಕೆ. ಹೀಗೆ ನಿರಂತರವಾಗಿ ಲೌಕಿಕ ಪದಾರ್ಥಗಳು, ಪ್ರಾಕೃತ ಪದಾರ್ಥಗಳನ್ನು ಪಡೆದಷ್ಟು ನಮ್ಮ ಮನಸ್ಸಿಗೆ ಬಯಕೆ ಹೆಚ್ಚುತ್ತಾ ಹೋಗುತ್ತೆ ಹೊರತು, ಬಯಕೆ ಇನ್ನೂ ವಿಸ್ತಾರ ಆಗ್ತಾ ಆಗತ್ತೆ ಹೊರತು ಬಯಕೆಗೆ ಒಂದು ಕೊನೆ ಅಂತಿರೋದಿಲ್ಲ. ಅದೇ ನಾವು ಜ್ಞಾನವನ್ನ ಪಡೆದು, ತನ್ಮೂಲಕವಾಗಿ ವಿಜ್ಞಾನವನ್ನ ಪಡೆದು, ಜ್ಞಾನ ವಿಜ್ಞಾನಗಳನ್ನ ಪಡೆದು, ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ. ಅನೇಕ ಶಾಸ್ತ್ರಗಳನ್ನ ಓದಿ ದೇವರ ಬಗ್ಗೆ, ನಮ್ಮ ಬಗ್ಗೆ ಅಂದ್ರೆ ಜೀವಾತ್ಮರ ಬಗ್ಗೆ, ಈ ಜಗತ್ತಿನ ಬಗ್ಗೆ ನಾವು ತಿಳ್ಕೊಂತೀವಲ್ಲ, ಅದು ಜ್ಞಾನ. ಇನ್ನು ಎರಡನೇದು ವಿಜ್ಞಾನ. ನಾವು ದೇವರ ಬಗ್ಗೆ, ಜೀವಾತ್ಮರ ಬಗ್ಗೆ ಏನು ಶಾಸ್ತ್ರಗಳನ್ನ ಓದಿ ತಿಳ್ಕೊಂಡಿರ್ತೀವೋ ಅದು ಸ್ವಯಂ ನಮಗೆ ಹೌದು ಅಂತ ಕಾಣತ್ತೆ. ನಮ್ಮ ಎಲ್ಲ ಪ್ರಾಕೃತ ಇಂದ್ರಿಯಗಳನ್ನ ಮುಚ್ಚಿದಾಗ, ಕಣ್ಣು ಮುಚ್ಚಿದಾಗ, ಕಿವಿ ಮುಚ್ಚಿದಾಗ ನಮ್ಮ ಒಳಗಿನ ಪ್ರಪಂಚದಿಂದ ಆ ದೇವರನ್ನ ಕಾಣ್ತೀವಿ. ನಮ್ಮ ಆತ್ಮಸ್ವರೂಪವನ್ನು ನಾವು ಕಾಣ್ತೇವೆ. ಇದು ದೇಹ ಬೇರೆ, ಆತ್ಮ ಬೇರೆ. ನಾವು ದೇಹವನ್ನು ನೋಡೋದಿಲ್ಲ, ದೇಹದ ಒಳಗಡೆ ಇರತಕ್ಕಂಥ ಆತ್ಮನನ್ನ ನೋಡ್ತೇವೆ. ಹಾಗಾಗಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಮೊದಲು ಅನೇಕ ವೇದ, ಉಪನಿಷತ್ತು, ಪುರಾಣಗಳ ಎಂಬ ಶಾಸ್ತ್ರಗಳು, ಅದರ ಮೂಲಕವಾಗಿ ಜ್ಞಾನವನ್ನ ಪಡೆದು ಆ ಜ್ಞಾನವನ್ನ ಮನನ ಮಾಡುವ ಮೂಲಕವಾಗಿ, ನಿರಂತರ ಅನುಸಂಧಾನ ಮಾಡುವ ಮೂಲಕವಾಗಿ ವಿಜ್ಞಾನವನ್ನ ಪಡೆಯುವಂಥದ್ದು, ವಿಶೇಷವಾಗಿ ಭಗವಂತನ ತತ್ವವನ್ನ ಅರಿಯುವಂಥದ್ದು ವಿಜ್ಞಾನ. ಇವುಗಳಿಂದಾಗಿ ತೃಪ್ತವಾದ ಮನಸ್ಸು. ಅಂದ್ರೆ ದೇವರ ಬಗ್ಗೆ ನಾನು ತಿಳಿದಿದ್ದೇನೆ. ನಾವು ಸುಮ್ಮನೆ ಏನೋ ಒಂದು ನಾಲ್ಕಾರು ವಿಚಾರಗಳನ್ನು ತಿಳ್ಕೊಂಡು ತಿಳಿದಿದ್ದೇನೆ ಅಂದ ಮಾತ್ರಕ್ಕಾಗೋದಿಲ್ಲ. ನಿಜವಾಗಿ ನಾವು ತಿಳಿದಿರಬೇಕು. ಆ ದೇವರ ಅಪರೋಕ್ಷ ಜ್ಞಾನ ನಮಗಾಗಬೇಕು. ಹೀಗೆ ಜ್ಞಾನ ವಿಜ್ಞಾನ ತೃಪ್ತ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ವಿಜಿತೇಂದ್ರಿಯ. ಹೀಗೆ ಪರೋಕ್ಷ ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನ ಪಡೆದಿರಬೇಕು. ಅದರ ಮೂಲಕವಾಗಿ ಮನಸ್ಸಿಗೆ ಒಂದು ತೃಪ್ತಿ. ಹಬ್ಬ, ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಬಿಂಬರೂಪಿಯಾದಂಥ ಭಗವಂತನನ್ನ ನಾನು ನೋಡಿದೆ, ನನ್ನನ್ನ ನಾನು ಅರ್ಥಕೊಂಡೆ ಅನ್ನೋ ಭಾವನೆ ಬರಬೇಕು. ಆಗ ನಮಗೆ ನಿಜವಾಗಿ ತೃಪ್ತಿ. ಹೀಗೆ ಜ್ಞಾನವನ್ನ ಪಡೆಯುವ ಮೂಲಕವಾಗಿ, ವಿಶೇಷವಾದ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಅದು ವಿಜ್ಞಾನ. ಅದನ್ನ ಪಡೆಯುವ ಮೂಲಕವಾಗಿ ಮನಸ್ಸಿಗೆ ಒಂದು ಸಂತೃಪ್ತಿ ಭಾವನೆ ಬಂದಿರಬೇಕು. ಜೀವನದ ಸಾರ್ಥಕತೆ ಕಾಣ್ತಾ ಇರಬೇಕು, ಕೃತಕೃತ್ಯತಾ ಭಾವನೆ ಕಾಣ್ತಾ ಇರಬೇಕು. ಅವನು ಯೋಗಿ. ವಿಜಿತೇಂದ್ರಿಯ. ಜಿತೇಂದ್ರಿಯ ಅಂದ್ರೆ, ಜಿತ ಅಂದ್ರೆ ಗೆದ್ದವನು. ಏನನ್ನ ಗೆದ್ದವನು? ಇಂದ್ರಿಯಗಳನ್ನ.
ನಮ್ಮ ಜ್ಞಾನೇಂದ್ರಿಯ ನಮ್ಮ ಕರ್ಮೇಂದ್ರಿಯಗಳಿದ್ದಾವಲ್ಲ ಅದನ್ನ ಗೆಲ್ಬೇಕು. ನಾವು ಜ್ಞಾನ ವಿಜ್ಞಾನ ತೃಪ್ತಾತ್ಮರಾಗಬೇಕು ಅಂತ ಆದ್ರೆ ಸುಮ್ಮನೆ ಏನೋ ಒಂದು ಚೂರು ಓದ್ಕೊಂಡು ಕೂಡ್ಲೆ ನಾವು ಸಂತೃಪ್ತಿ ಪಡ್ಲಿಕ್ಕೆ ಆಗೋದಿಲ್ಲ. ಸಂತೃಪ್ತಿ ಯಾವಾಗ ಬರುತ್ತೆ ಅಂದ್ರೆ ಇಂದ್ರಿಯಗಳನ್ನ ಗೆದ್ರೆ ಮಾತ್ರ. ನಮ್ಮ ಜ್ಞಾನೇಂದ್ರಿಯಗಳು ಏನು ಬೇಕು 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 ಅಂತ ಬಯಕೆಯನ್ನ ಇಟ್ಕೊಂಡಿಲ್ಲ. ಕರ್ಮೇಂದ್ರಿಯಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆಯನ್ನು ಇಟ್ಕೊಂಡಿಲ್ಲ. ಹೀಗೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಯಾವ ವ್ಯಾಮೋಹಕ್ಕೂ ಬಲಿಯಾಗುವುದಿಲ್ಲ. ಕಣ್ಣು ಏನನ್ನ ನೋಡಿದರೂ ಮನಸ್ಸಿನಲ್ಲಿ ವಿಕಾರ ಕಾಣುವುದಿಲ್ಲ. ನಾಲಿಗೆ ಏನನ್ನ ತಿಂದರೂ ಮನಸ್ಸಿನಲ್ಲಿ ವಿಕಾರ ಕಾಣುವುದಿಲ್ಲ. ಕಿವಿ ಏನನ್ನ ಕೇಳಿಸ್ಕೊಂಡ್ರೂ ಯಾವುದೇ ವಿಕಾರಗಳು ನಮ್ಮೊಳಗಾಗುವುದಿಲ್ಲ. ಚರ್ಮಕ್ಕೆ ಯಾವ ರೀತಿಯಾದ ಸ್ಪರ್ಶಗಳಾದರೂ ವಿಕಾರಗಳಾಗುವುದಿಲ್ಲ. ಮೂಗಿಗೆ ಯಾವ ರೀತಿಯಾದ ಪರಿಮಳಗಳು ಬಡಿದರೂ ವಿಕಾರವಾಗುವುದಿಲ್ಲ. ಹೀಗೆ ಆ ಇಂದ್ರಿಯಗಳಿಂದ ಪ್ರಾಕೃತ ಪದಾರ್ಥಗಳನ್ನ ಅನುಭವಿಸಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳು ಆಗಬಾರದು. ಈಗ ಜ್ಞಾನ ವಿಜ್ಞಾನಗಳಿಂದಾಗಿ ನಾವು ತೃಪ್ತಾತ್ಮರು ಯಾವಾಗ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಬೇಸಿಕ್ ನಮ್ಮಲ್ಲಿ ಇರಬೇಕಾಗಿರತಕ್ಕಂಥ ಗುಣಲಕ್ಷಣಗಳು, ಅರ್ಹತೆ ವಿಜಿತೇಂದ್ರಿಯರಾಗಬೇಕು. ನಮ್ಮ ಇಂದ್ರಿಯಗಳನ್ನ ಗೆಲ್ಲಬೇಕು. ಬರೀ ಜಿತೇಂದ್ರಿಯರಾದ್ರೆ ಆಗೋದಿಲ್ಲ, ವಿಜಿತೇಂದ್ರಿಯರಾಗಬೇಕು. ಯಾಕಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೇನೋ ಕಷ್ಟ ನಷ್ಟ ದುಃಖಗಳಿದ್ದಾಗ ಯಾವುದು ಬೇಕು ಅಂತ ಅನ್ಸಲ್ಲ. ಸಹಜವಾಗಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಆಗಿರತ್ತೆ. ಏನೋ ಒಂದು ಉದ್ಯೋಗದಲ್ಲಿ ತುಂಬಾ ಲಾಸ್ ಆಯ್ತು, ಯಾವುದೋ ಸಾವು ನೋವುಗಳಾಯ್ತು, ಇಂಥ ಸಂದರ್ಭಗಳಲ್ಲಿ ಅನಾರೋಗ್ಯಗಳು ಬಂತು. ಇಂಥ ಬೇಸರದ ಸಂಗತಿಗಳಲ್ಲಿ ಸಹಜವಾಗಿ ನಮಗೆ ಯಾವುದೇ ಪ್ರಾಕೃತ ಪ್ರಪಂಚದ ವಿಷಯ ಪದಾರ್ಥಗಳು ಕೂಡ ಬೇಕು ಅಂತ ಅನ್ಸಲ್ಲ. ಆಗ ನಮಗೆ ಒಂಥರ ಇಂದ್ರಿಯ ನಿಗ್ರಹ ಇರುತ್ತೆ. ಅಥವಾ ಏನೋ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಕೇಳಿದಾಗ ನಮಗೊಂದು ರೀತಿಯಲ್ಲಿ ಇಂದ್ರಿಯಗಳ ನಿಯಂತ್ರಣ ಬಂದಿರತ್ತೆ. ಆದ್ರೆ ಅದಲ್ಲೂ ಕೂಡ ತಾತ್ಕಾಲಿಕವಾದದ್ದು. ಮತ್ತೆ ಕೆಲವೇ ಸಂದರ್ಭಗಳಲ್ಲಿ ಆ ಇಂದ್ರಿಯ ನಿಗ್ರಹ ಏನಾಗಿರುತ್ತೆ, ಹೋಗ್ಬಿಡತ್ತೆ. ಅದಕ್ಕೋಸ್ಕರವಾಗಿ ತಾತ್ಕಾಲಿಕವಾದ ಇಂದ್ರಿಯ ನಿಗ್ರಹ ಎಂಬುದು ಸಾಧನೆಗೆ ಉಪಯೋಗವಲ್ಲ. ಶಾಶ್ವತವಾದ ಇಂದ್ರಿಯ ನಿಗ್ರಹ, ವಿಶೇಷವಾದ ಇಂದ್ರಿಯ ನಿಗ್ರಹ ಎಂಬುದು ಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣ ಬರೀ ಜಿತೇಂದ್ರಿಯ ಅಂತ ಹೇಳಿದೇನೆ. ವಿಜಿತೇಂದ್ರಿಯ, ವಿಶೇಷವಾಗಿ ಇಂದ್ರಿಯಗಳನ್ನ ಗೆದ್ದವನಾಗಬೇಕು, ವಿಜಿತೇಂದ್ರಿಯ. ಇನ್ನು ಸಮಲೋಷ್ಟಾಶ್ಮ ಕಾಂಚನ ಮೂರನೇದು. ವಿಜಿತೇಂದ್ರಿಯ ಯಾವಾಗ ನಾವಾಗ್ಲಿಕ್ಕೆ ಸಾಧ್ಯ? ವಿಜಿತೇಂದ್ರಿಯರಾದ್ರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮರಾಗ್ತೇವೆ. ನಾವು ವಿಜಿತೇಂದ್ರಿಯರಾಗ್ಲಿಕ್ಕೆ ಯಾವಾಗ ಸಾಧ್ಯ ಅಂದ್ರೆ, ವಿಜಿತೇಂದ್ರಿಯರು ಯಾವಾಗ ಆಗಬೇಕು ಅಂತ ಹೇಳಿದ್ರೆ, ಒಂದರ್ಥ ಇಂದ್ರಿಯಗಳನ್ನ ವಿಶೇಷವಾಗಿ ಶಾಶ್ವತವಾಗಿ ಗೆಲ್ಲಬೇಕು ಅಂತ ಒಂದರ್ಥ. ಇನ್ನೊಂದು ವಿ ಅಂದ್ರೆ ವಿಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಹಿಂದೆ ಹೇಳಿದ್ದೇನೆ, ಏಕಾರ್ಥಕೋಶ ಅಂತ ಅರ್ಥ. ಅಂದ್ರೆ ಏಕಾರ್ಥಕೋಶ, ಒಂದೊಂದು ಅಕ್ಷರಗಳಿದ್ದಾವಲ್ಲ, ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ. ಅ ಇತಿ ಬ್ರಹ್ಮ, ಆ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಹಾಗೆ ವಿಪಕ್ಷಿ ಪರಮಾತ್ಮನೋಹೋ ಅಂತ ಅಮರಕೋಶ ಹೇಳುತ್ತೆ. ವಿ ಎಂಬ ಶಬ್ದ ಅದಕ್ಕೆ ಪಕ್ಷಿ ಅಂತನೂ ಅರ್ಥ ಇದೆ, ಅಥವಾ ವಿಶಬ್ದಕ್ಕೆ ಪರಮಾತ್ಮ ಅಂತನೂ ಅರ್ಥ ಇದೆ. ಹಾಗೆ ವಿ ಅಂದ್ರೆ ವಿಷ್ಣುವಿನಿಂದಾಗಿ, ಪರಮಾತ್ಮನ ಅನುಗ್ರಹದಿಂದಾಗಿ ಇಂದ್ರಿಯಗಳನ್ನ ಗೆಲ್ಲಬೇಕು. ಅಂದ್ರೆ ನಾವು ದೇವರನ್ನ ಧಿಕ್ಕರಿಸಿ ನಾವೇನೋ ಸಾಧನೆ ಮಾಡಿಬಿಡುತ್ತೇವೆ, ಇಂದ್ರಿಯ ನಿಯಂತ್ರಣಗಳನ್ನು ಮಾಡ್ಕೊಳ್ತೇವೆ ಅಂದ್ರೆ ಆಗೋದಿಲ್ಲ. ವಿಷ್ಣುವಿನ ಅನುಗ್ರಹದಿಂದ, ಆ ಪರಮಾತ್ಮನ ಅನುಗ್ರಹದಿಂದಲೇ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ವಿಜಿತೇಂದ್ರಿಯ, ವಿ ಅಂದ್ರೆ ವಿಷ್ಣು, ಅವನ ಅನುಗ್ರಹದಿಂದಾಗಿ ಜಿತೇಂದ್ರಿಯರಾಗಬೇಕು. ಹಾಗೆ ಜಿತೇಂದ್ರಿಯರಾದಾಗ ನಮಗೇ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಭಾವನೆ ಹುಟ್ಟತ್ತೆ. ಅದೇನದು? ಸಮಲೋಷ್ಟಾಶ್ಮ ಕಾಂಚನರಾಗ್ತೇವೆ. ಅಂದ್ರೆ ಸಮಾನವಾಗಿ ಕಾಣುವಂಥದ್ದು. ಏನನ್ನು ನಾವು ಸಮಾನವಾಗಿ ಕಾಣ್ತೇವೆ? ಲೋಷ್ಟ, ಅಶ್ಮ, ಕಾಂಚನ. ಲೋಷ್ಟ ಅಂತ ಹೇಳಿದ್ರೆ ಒಂದು ಮಣ್ಣಿನ ಹೆಂಟೆ, ಒಂದು ಮಣ್ಣಿನ ಮುದ್ದೆ. ಆ ಮಣ್ಣಿನ ಮುದ್ದೆಗೂ ಅಶ್ಮಕ್ಕೂ, ಅಶ್ಮ ಅಂದ್ರೆ ಕಲ್ಲು ಅಂತ ಅರ್ಥ. ಕಲ್ಲು ಅಂದ್ರೆ ಬರೀ ಕಲ್ಲಲ್ಲ, ಅದು ಕಲ್ಲಲ್ಲಿ ಅನೇಕ ಪ್ರಕಾರಗಳಿದ್ದಾವೆ, ನಮಗೆಲ್ಲ ಗೊತ್ತು. ಬೆಲೆ ಬಾಳುವಂತ ಕಲ್ಲು ಇದೆ, ಬೆಲೆ ಇಲ್ಲದಂತ ಕಲ್ಲು ಇದೆ, ಬೆಲೆ ಕಟ್ಟಲಾಗದ ಕಲ್ಲು ಇದ್ದಾವೆ ಅಲ್ವಾ. ಈಗ ನಾವೇನು ಅನೇಕ ರೀತಿಯಾಗಿರ್ತಕ್ಕಂಥ ರತ್ನಗಳನ್ನ, ಮುತ್ತು ರತ್ನಗಳನ್ನ ಹಾಕೊಳ್ತೇವೆ. ಮುತ್ತು ಸಮುದ್ರದಲ್ಲಿ ಸಿಗುವಂಥದ್ದು, ಬೇರೆ ಬೇರೆ ಮಾಣಿಕ್ಯ ಮೊದಲಾಗಿರ್ತಕ್ಕಂಥಗಳು, ವಜ್ರ ವೈಢೂರ್ಯ, ಅದೆಲ್ಲ ಒಂದು ಕಲ್ಲಷ್ಟೇ. ಅಂದ್ರೆ ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು. ಅದಕ್ಕೆ ಅಶ್ಮ, ಅದು ಬೆಲೆ ಇಲ್ಲದ ಒಂದು ನಮ್ಮ ಮನೆ ಮುಂದೆ ಬಿದ್ದಿರ್ತಕ್ಕಂಥ ಕಲ್ಲು, ಬಹಳ ಬೆಲೆ ಬಾಳದ ಅಥವಾ ಬೆಲೆ ಕಟ್ಟಲು ಸಾಧ್ಯವೇ ಇರತಕ್ಕಂಥ ಕಲ್ಲು, ಅದೆಲ್ಲವೂ ಕೂಡ ಒಂದೇ. ಇನ್ನು ಕಾಂಚನ, ಪಳ ಹೊಳಿತಕ್ಕಂಥ ಬಂಗಾರ, ಅದೆಲ್ಲವೂ ಕೂಡ ಒಂದೇ. ಮಣ್ಣು ಸಿಕ್ತು, ಅಯ್ಯೋ ಏನೋ ಹುಡ್ಕೊಂಡು ಹೋದೆ ಮಣ್ಣು ಸಿಕ್ತು ಅಂತ ಬೇಸರ ಇಲ್ಲ.
ಅಥವಾ ಚಿನ್ನ ಬೇಕು ಅಂತ ಬಯಕೆ ಇಲ್ಲ. ಮುತ್ತು ರತ್ನ ಹವಳಗಳು ಬಂದಾಗ ನನ್ನಂತ ಧನಿಕ ಇಲ್ಲ ಎಂತಕ್ಕಂತ ಒಂದು ಗರ್ವ ಇಲ್ಲ. ಹೀಗೆ ಯಾವುದರ ಬಗ್ಗೆಯೂ ಕೂಡ ಆ ಮಣ್ಣಿನ ಬಗ್ಗೆ, ಅಥವಾ ಮಣ್ಣು ಅಂತ ಹೇಳಿದ್ರೆ ನಾವು ಬಯಸ್ತಕ್ಕಂಥ ಭೂಮಿ, ನಮಗೊಂದು ಜಾಗ ಬೇಕು, 30-40 ಬೇಕು, ಅದು ಬಂದ್ಮೇಲೆ 60-40 ಬೇಕು, ಅದು ಬಂದ್ಮೇಲೆ 100/100 ಬೇಕು, ಈ ತರ ಆ ಜಾಗದ ಬಗ್ಗೆ ವ್ಯಾಮೋಹಗಳು ಯಾವುದು ಕೂಡ ಇಲ್ಲ. ಸಿಕ್ಕದಾಗ ಹಿಕ್ಕೋದಿಲ್ಲ, ಸಿಗದೇ ಇದ್ದಾಗ ಕುಗ್ಗೋದಿಲ್ಲ. ಎಲ್ಲದರಲ್ಲೂ ಎಲ್ಲಾ ಕಡೆಯಲ್ಲೂ ಕೂಡ ಸಮಾನತೆಯನ್ನ ಕಾಣತಕ್ಕಂಥದ್ದು. ಇನ್ನೊಂದರ್ಥ ಸಮಲೋಷ್ಟಾಶ್ಮ ಕಾಂಚನ, ಒಂದು ಮಣ್ಣು, ಒಂದು ಮುತ್ತು ರತ್ನ, ಒಂದು ಬಂಗಾರ, ಎಲ್ಲದರಲ್ಲೂ ಸಮ. ಸಮ ಅಂದ್ರೆ ಭಗವಂತ ಅಂತ, ಸಮಾನ ಅಂದ್ರೆ ಭಗವಂತನನ್ನ ಕಾಣುವ ಒಂದು ಶಕ್ತಿ ಬರಬೇಕು. ದೇವರು ಎಲ್ಲಾ ಕಡೆ ಇದ್ದಾನೆ, ಅದು ನಮಗೆಲ್ಲರಿಗೂ ಗೊತ್ತು. ಆದ್ರೆ ಎಲ್ಲಾ ಕಡೆ ದೇವರನ್ನ ಕಾಣುವ ಸಾಮರ್ಥ್ಯ ನಮಗಿದೆಯಾ? ನಮ್ಮ ಮನೆ ಮುಂದೆ ಇರತಕ್ಕಂತ ಯಾವುದೋ ಒಂದು ಸಾಮಾನ್ಯವಾದ ಕಲ್ಲು, ಒಂದು ಮರನೋ, ಅಲ್ಲಿ ನಾವು ದೇವರನ್ನು ಕಂಡು ನಮಸ್ಕಾರ ಮಾಡ್ತೀವಾ? ಇಲ್ಲ. ನಮಗೆ ದೇವರೆಲ್ಲಿ ಕಾಣ್ತಾನೆ? ನಮ್ಮ ಮನೆಯ ಪ್ರತಿಮಾ ಇರಬಹುದು, ಶಾಲಿಗ್ರಾಮ ಇರ್ಬೋದು, ಫೋಟೋ ಇರ್ಬೋದು, ತುಳಸಿ ಗಿಡ ಇರ್ಬೋದು, ದೇವಾಲಯದ ಪ್ರತಿಮೆ, ಅಲ್ಲಿ ಮಾತ್ರ ದೇವರನ್ನು ನಮಗೆ ಕಾಣುವ ಸಾಮರ್ಥ್ಯ ಇದೆ ಹೊರತು ಎಲ್ಲ ಕಡೆ ಒಂದು ಮಣ್ಣಿನ ಮುದ್ದೆ, ಯಾವುದೋ ಒಂದು ಕಲ್ಲು, ಯಾವುದೋ ಒಂದು ಬಂಗಾರ, ಇಲ್ಲೆಲ್ಲ ದೇವರನ್ನ ಕಾಣತಕ್ಕಂಥ ಸಾಮರ್ಥ್ಯ ನಮಗಿಲ್ಲ. ಆದ್ರೆ ಯೋಗಿಗಾಗ್ಬೇಕಾದ್ರೆ ಲೋಷ್ಟ ಅಶ್ಮ ಕಾಂಚನ, ಎಲ್ಲಾ ಕಡೆಯಲ್ಲೂ ಕೂಡ ಭಗವಂತನನ್ನ ಕಾಣುವ ಒಂದು ಶಕ್ತಿ, ಒಂದು ಸಾಮರ್ಥ್ಯ ಅವನಿಗಿರುತ್ತೆ. ಹೀಗೆ ಸಮಲೋಷ್ಟಾಶ್ಮ ಕಾಂಚನ ಇಂಥವನು ಯುಕ್ತ ಇತಿ ಉಚ್ಯತೆ. ಅವನೇ ಯುಕ್ತ, ಯೋಗದ ಸಾಧಕ. ಯೋಗಿಯಲ್ಲ, ಯೋಗದ ಸಾಧಕ. ಯೋಗವನ್ನ ಮಾಡಿ ಅದ ಸಾಧನೆಯನ್ನ, ಸಾಧನಾ ಶಿಖರವನ್ನ ಏರಿದವನು ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆದವನು, ದೇವರನ್ನ ಸಾಕ್ಷಾತ್ಕರಿಸಿಕೊಂಡವನು ಎಂಬುದಾಗಿ ಉಚ್ಯತೆ. ಉಚ್ಯತೆ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಲ್ಪಡುತ್ತದೆ. ಹೀಗೆ ಯಾರು ಸಾಧಕ ಅಂತ ಹೇಳಿದ್ರೆ ಇದೆಲ್ಲ ಒಂದಕ್ಕೊಂದು ಪೂರಕವಾಗಿರತಕ್ಕಂಥದ್ದು. ಜ್ಞಾನ ವಿಜ್ಞಾನಗಳ ಮೂಲಕವಾಗಿ ತೃಪ್ತನಾಗಿರಬೇಕು, ಮನಸ್ಸಿಗೆ ಆತ್ಮತೃಪ್ತಿ ಬಂದಿರಬೇಕು. ಇನ್ನೇನು ಬೇಡಪ್ಪ, ದೇವರನ್ನ ಕಂಡಿದ್ದೇನೆ, ಆತ್ಮ ಸಾಕ್ಷಾತ್ಕಾರ ಆಗಿ ನನ್ನ ಅರಿವು ನನಗೆ ಬಂದಿದೆ, ಈ ಭಾವನೆ ಬಂದಿರಬೇಕು. ಅದಕ್ಕೆ ಕಾರಣ ಯಾವುದು? ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಗ್ರಹಕ್ಕೆ ಕಾರಣ ಯಾರು? ಪ್ರಾಕೃತ ವಿಷಯಗಳು. ಇಲ್ಲಿ ಅಶ್ಮ ಲೋಷ್ಟ ಕಾಂಚನ ಮೂರೇ ಹೇಳಿದ್ದಾನೆ ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ಇಡೀ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಯಾವುದೇ ವಸ್ತು ಇರಬಹುದು, ಪ್ರಾಕೃತವಾದ ಯಾವುದೇ ವ್ಯಕ್ತಿ ಇರಬಹುದು, ಯಾವುದರ ಬಗ್ಗೆಯೂ ಕೂಡ ವ್ಯಾಮೋಹವನ್ನ ಬೆಳೆಸ್ಕೊಂಡಿರಬಾರದು ಅಂತ ಅರ್ಥ. ಈ ಭಾವನೆ ಯಾರಿಗಿದೆಯೋ ಅವನೇ ನಿಜವಾಗಿರ್ತಕ್ಕಂಥ ಸಾಧಕ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ, ವಿಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಇವುಗಳಿಂದಾಗಿ ತೃಪ್ತಾತ್ಮ, ತೃಪ್ತಾತ್ಮ ಮನಸ್ಸಿಗೆ ತೃಪ್ತಿಯನ್ನ ಪಡೆದಿರಬೇಕು. ನಾನಲ್ಲಿ ಒಂದು ಪದ ಬಿಟ್ಟು ಹೇಳ್ಬೇಕಾದ್ರೆ ಕೂಟಸ್ಥ ಅಂತಿದೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ. ಇದೊಂದು ಕೂಟಸ್ಥ ಅಂತ ಹೇಳಿದ್ರೆ, ಕೂಟ ಶಬ್ದಕ್ಕೆ ಆಕಾಶ ಅಂತ ಅರ್ಥ. ಕೂಟವತು ತಿಷ್ಠತೀತಿ ಕೂಟಸ್ಥ, ಆಕಾಶದಂತೆ ನಿರ್ವಿಕಾರನಾಗಿ ಇರುವವನು ಅಂತ ಅರ್ಥ. ಅಂದ್ರೇನು ನೋಡಿ, ಪಂಚಭೂತಗಳು ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ, ಹೀಗೆ 5 ಪದಾರ್ಥಗಳು ನೋಡಿ. ಒಂದೊಂದೇ ಗಮನಿಸ್ತಾ ಹೋಗೋಣ. ಮೊದಲು ಹುಟ್ಟಿದ್ದು ಆಕಾಶ, ಅದನ್ನ ಸದ್ಯಕ್ಕೆ ಕೊನೆಗೆ ನೋಡೋಣ. ನಂತರ ಹುಟ್ಟುವಂತ ಪದಾರ್ಥ ವಾಯು. ವಾಯುವಿಗೆ ವಿಕಾರ ಇದೆ. ಯಾಕಂದ್ರೆ ನೋಡಿ, ಅಡಿಗೆ ಮನೆಯಿಂದ ಬರ್ತಕ್ಕಂಥ ಗಾಳಿ ಪರಿಮಳವನ್ನ ನಮ್ಗೆ ತಂದ್ಕೊಡತ್ತೆ. ಇನ್ಯಾವುದೋ ಮಾಲಿನ್ಯಯುಕ್ತವಾದ ಜಾಗ, ಅಲ್ಲಿಂದ ಬರತಕ್ಕಂಥ ಗಾಳಿ ಅತ್ಯಂತ ಮಲಿನವಾಗಿರುತ್ತೆ. ನಾವು ಗಾಳಿ ಒಳಗೆ ತಗೊಳೋದಿಲ್ಲ, ಮೂಗು ಮುಚ್ಕೊಳ್ತೀವಿ. ಯಾವುದೋ ಒಂದು ಹೂವಿನಿಂದ ಬರ್ತಕ್ಕಂಥ ಗಾಳಿ, ಗಂಧದ ಮರದಿಂದ ಬರ್ತಕ್ಕಂಥ ಗಾಳಿ ಪರಿಮಳ ಭರಿತವಾಗಿರುತ್ತೆ. ಅಂದ್ರೆ ಗಾಳಿ ಪ್ರಾಕೃತ ಪದಾರ್ಥಗಳಿಂದ ವಿಕಾರ ಹೊಂದತ್ತೆ. ವಾಯು. ಇನ್ನು ತೇಜಸ್ಸು. ತೇಜಸ್ಸು ನೋಡಿ, ಎಲ್ಲಾ ಬೆಂಕಿ ಒಂದೇ ಅಲ್ಲ. ನಮ್ಮ ಅಡಿಗೆ ಮನೆಯ ಬೆಂಕಿ ಬೇರೆ, ಸ್ಮಶಾನದಲ್ಲಿರ್ತಕ್ಕಂಥ ಬೆಂಕಿ ಬೇರೆ, ನಾವೊಂದು ಹೋಮದ ಕುಂಡವನ್ನ ಪ್ರತಿಷ್ಠಾಪನೆ ಮಾಡಿ ಆ ಹವನೀಯ ದ್ರವ್ಯಗಳನ್ನ ಭಗವಂತನಿಗೆ ಆಹುತಿ ಕೊಡ್ತಕ್ಕಂಥ ಅಗ್ನಿಯೇ ಬೇರೆ. ಎಲ್ಲ ಬೆಂಕಿ ಒಂದೇ ಅಲ್ವಾ? ಸ್ಮಶಾನದ ಅಗ್ನಿಯಲ್ಲಿ ಹೋಗಿ ಹೋಮ ಮಾಡೋಣ ಅಂತ ಯಾರು ಹೋಮ ಮಾಡೋದಿಲ್ಲ, ಅಥವಾ ಅಡಿಗೆ ಮನೆಯ ಅಗ್ನಿಯಲ್ಲೇ ಕೂತು ಹೋಮ ಮಾಡೋಣ ಅಂತ ಅಲ್ಲೂ ಕೂಡ ಯಾರು ಹೋಮ ಮಾಡೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಅಗ್ನಿಯ ಸಾಮರ್ಥ್ಯವೂ ಕೂಡ ಬೇರೆ ಬೇರೆ ಆಗಿರತಕ್ಕಂಥದ್ದು, ಒಂದೊಂದು ಅಗ್ನಿಯ ಕೆಲಸವೇ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಅಗ್ನಿ, ಅದಕ್ಕೂ ಅಗ್ನಿಯಲ್ಲೂ ಕೂಡ ವ್ಯತ್ಯಾಸಗಳಿದ್ದಾವೆ. ಎಲ್ಲ ಅಗ್ನಿ ಒಂದೇ ಅಲ್ಲ. ಇನ್ನು ನೀರು, ಅಗ್ನಿಯಿಂದ ಹುಟ್ಟಿರ್ತಕ್ಕಂಥದ್ದು ನೀರು. ನೀರಂತೂ ಅದರಲ್ಲಿ ವಿಕಾರ ಸ್ಪಷ್ಟ ಕಣ್ಣಿಗೆ ಕಾಣತಕ್ಕಂಥದ್ದು. ನಾವು ನೀರಿಗೆ ಸಕ್ಕರೆ ಹಾಕಿದ್ರೆ ಸಿಹಿ ಆಗತ್ತೆ, ನೀರಿಗೆ ಉಪ್ಪು ಹಾಕಿದ್ರೆ ಉಪ್ಪು ಆಗತ್ತೆ, ನೀರಿಗೆ ಕುಂಕುಮ ಹಾಕಿದ್ರೆ ಕೆಂಪಾಗತ್ತೆ, ನೀರಿಗೆ ಅರಿಶಿನ ಹಾಕಿದ್ರೆ ಹಳದಿ ಆಗತ್ತೆ ಅಂತ ನೀರು ಸುಲಭದಲ್ಲಿ ವಿಕಾರವನ್ನು ಹೊಂದ್ಬಿಡುವಂಥದ್ದು.
ಅದು ಲೋಟದಲ್ಲಿ ಇಟ್ಟಿದ್ರೆ ಲೋಟದ ಆಕಾರ, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಆಕಾರ. ತಗ್ಗು ಪ್ರದೇಶದಲ್ಲಿ ಹರ್ಕೊಂಡು ಹೋಗುತ್ತೆ, ಬಿಸಿಯಾದ ಪ್ರದೇಶದಲ್ಲಿ ಆವಿಯಾಗಿ ಹೋಗ್ಬಿಡತ್ತೆ. ಹೀಗೆ ನೀರು ಅತ್ಯಂತ ವಿಕಾರ ಉಳ್ಳದ್ದು. ಭೂಮಿ ಅದು ಅಷ್ಟೇ. ನಾವೊಂದು ಮಣ್ಣಿನ ಮುದ್ದೆಯನ್ನ ಮಡಕೆ ಮಾಡ್ಬೋದು, ದೀಪ ಮಾಡ್ಬೋದು, ನಂತರ ನಮ್ಗೆ ಯಾವ್ಯಾವ ರೀತಿ ಬೇಕೋ ಆಯಾ ರೀತಿ ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಇಟ್ಟಿಗೆ, ಅದನ್ನ ಇಟ್ಟಿಗೆ ಆಕಾರದಲ್ಲಿ ಮಾಡಿ ಸುಟ್ರೆ ಮನೆ ಕಟ್ಲಿಕ್ಕಾಗತ್ತೆ. ಸುಡದೆ ಹೋದ್ರೆ ಅದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಗಟ್ಟಿತನ ಬರೋದಿಲ್ಲ. ಮತ್ತು ಮಣ್ಣು ಕೂಡ ವಿಕಾರ ಹೊಂದುತ್ತೆ. ಆದ್ರೆ ಆಕಾಶ ನೋಡಿ, ಮಳೆ ಬಂದ್ರೆ ಒದ್ದೆ ಆಗಲ್ಲ. ಕೆಟ್ಟ ವಾಸನೆ ಅದರ ಲೇಪ ಆಕಾಶಕ್ಕಿಲ್ಲ. ಅತಿಯಾದ ಬಿಸಿಲಿಗೆ ಒಣಗಿ ಹೋಗಲ್ಲ, ಅತಿಯಾದ ಚಳಿಗೆ ಬಾಡಿ ಹೋಗುವುದಿಲ್ಲ. ಹೀಗೆ ಯಾವ ರೀತಿಯಾಗಿರತಕ್ಕಂಥ ವಿಕಾರವೂ ಇಲ್ಲದೆ ಇರತಕ್ಕಂಥದ್ದು ಆಕಾಶ. ಕೂಟ, ಅಲ್ಲಿ ಕೂಟವುದು ತಿಷ್ಠತೀತಿ ಕೂಟಸ್ಥಃ ಅಂದ್ರೆ ಪ್ರಾಕೃತ ಪ್ರಪಂಚ, ಈ ವಿಷಯ ಪದಾರ್ಥಗಳು ಅಂತ ಏನ್ ಕರಿತೀವಿ, ಅವುಗಳ ವಿಕಾರಕ್ಕೆ ಒಳಗಾಗೋದಿಲ್ಲ ಅಂತ ಅರ್ಥ. ಅಂದ್ರೆ ಬದುಕಿದ್ರೆ ಆಕಾಶದಂತೆ ಬದುಕಬೇಕು ಅಂತ ಇದರ ಅಭಿಪ್ರಾಯ. ನಮ್ಮ ಬದುಕು ಹೇಗಿರಬೇಕು? ಆಕಾಶದಂತೆ ನಮ್ಮ ಬದುಕು ಇರಬೇಕು. ಯಾವ ರೀತಿಯಾಗಿರತಕ್ಕಂಥ ವಿಕಾರಗಳು ಇರೋದಿಲ್ಲ. ಅದು ಶೀತ, ಉಷ್ಣ, ಸುಖ, ದುಃಖ, ಮಾನ, ಅಪಮಾನ ಹಿಂದೆ ಬಂತಲ್ವಾ ಆ ಶ್ಲೋಕದ ಒಂದು ರೀತಿ ವಿವರಣೆ. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಗ. ಶೀತ ಬಂದ್ರೆ ತಂಪು ವಾತಾವರಣಕ್ಕೆ ಶೀತವೂ ಇಲ್ಲ, ಉಷ್ಣವಾದ ಬಿಸಿಗೆ ಉಷ್ಣವೂ ಇಲ್ಲ. ಏನೋ ಒಂದು ಬೇಕಾದ ಸಿಕ್ತು ಅನ್ಕೊಳ್ಳಿ ಸುಖನೂ ಇಲ್ಲ, ಬೇಡದೇ ಇದ್ದು ಬಂತು ಅಂತ ದುಃಖವೂ ಇಲ್ಲ. ಬೇಕಾದ ಕಳೆದ ದುಃಖವೂ ಇಲ್ಲ. ಯಾರೋ ಒಂದನ್ನು ಹೊಗಳುದು ಅಂದ್ರ ಅಹಂಕಾರವೂ ಇಲ್ಲ, ಯಾರೋ ಒಂದನ್ನು ತೆಗೆಡುದ್ರು ಅಂತೇಳಿ ಬೇಸರವೂ ಇಲ್ಲ. ಹೀಗೆ ಆಕಾಶದಂತೆ ನಿರ್ವಿಕಾರನಾಗಿರ್ತಾನೆ, ಯಾವ ವಿಕಾರಗಳು ಕೂಡ ಇಲ್ಲದೆ ಇರ್ತಾನೆ, ಅವನು ಸಾಧಕ. ಹೀಗೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಶಾಸ್ತ್ರದ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅದರ ಮೂಲಕವಾಗಿ ಸಂತೃಪ್ತಿಯಾದ ಮನಸ್ಸನ್ನು ಹೊಂದಿದವನು ಕೂಟಸ್ಥಃ, ಆಕಾಶದಂತೆ ನಿರ್ವಿಕಾರನು. ವಿಜಿತೇಂದ್ರಿಯ, ಇಂದ್ರಿಯಗಳ ನಿಯಂತ್ರಣ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ನಿಯಂತ್ರಣವನ್ನು ಸಂಪಾದನೆ ಮಾಡಿರತಕ್ಕಂಥವನು. ವಿ ಅಂದ್ರೆ ವಿಶೇಷವಾಗಿ ಇಂದ್ರಿಯಗಳ ನಿಯಂತ್ರಣವನ್ನ ಸಂಪಾದನೆ ಮಾಡಿರತಕ್ಕಂಥವನು. ಅಥವಾ ವಿ ಅಂದ್ರೆ ವಿಷ್ಣು, ಭಗವಂತನ ಅನುಗ್ರಹದಿಂದಾಗಿ ಇಂದ್ರಿಯ ನಿಯಂತ್ರಣವನ್ನು ಸಂಪಾದನೆ ಮಾಡಿರತಕ್ಕಂಥವನು. ಸಮಲೋಷ್ಟಾಶ್ಮ ಕಾಂಚನ, ಮಣ್ಣಿನ ಮುದ್ದೆ, ಮುತ್ತು ರತ್ನ ಹವಳಗಳು, ಬಂಗಾರ ಇದೆಲ್ಲವನ್ನು ಕೂಡ ಸಮಾನವಾಗಿ ಕಾಣತಕ್ಕಂಥವನು. ಅಥವಾ ಸಮ, ಎಲ್ಲದರಲ್ಲೂ ಕೂಡ ಭಗವಂತನನ್ನ ಸಮಾನವಾಗಿ ಕಾಣುವಂತ ಶಕ್ತಿಯನ್ನು ಹೊಂದಿರತಕ್ಕಂಥವನು. ಇಂತಹ ಯೋಗಿಯೇ, ಇಂಥವನು ಯೋಗಿ. ಯೋಗಾನುಷ್ಠಾನ ಇಂತಹ ಯೋಗಿಯು ಯುಕ್ತ. ಈ ರೀತಿಯಲ್ಲಿ ಯೋಗಾನುಷ್ಠಾನ ನಿರತ ಅಂದ್ರೆ ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿ ಏನಿದ್ದಾನೆ ಅವನು ಯುಕ್ತ, ಸಂಪೂರ್ಣ ಯೋಗಿ, ಸಾಧಕ ಎಂಬುದಾಗಿ ಉಚ್ಯತೆ, ಶಾಸ್ತ್ರದಲ್ಲಿ ಹೇಳಲ್ಪಡುತ್ತದೆ. ಶ್ಲೋಕ ಇನ್ನೊಮ್ಮೆ ಹೇಳ್ತೀನಿ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಶ್ರೀಕೃಷ್ಣಾರ್ಪಣಮಸ್ತು.